ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಶಿವರಾತ್ರಿಗೆ ಶಿವ ಶಿವ ಅನ್ನುವ ಚಳಿ ಇರಬೇಕು, ಉಗಾದಿಗೆ ಉರ ಉರ ಅನ್ನೋ ಬೇಸಿಗೆ ಬಿಸಿಲು ಬರಬೇಕು. ಆದರೆ ಇವತ್ತಿನ ಪರಿಸ್ಥಿತಿ ಬೆಂಗಳೂರನ್ನ ನೋಡಿದರೆ ಶಿವರಾತ್ರಿಗೆ ಉರ ಉರ ಅನ್ನೋ ಬಿಸಿಲಿದೆ. ಇದನ್ನು ಯಾಕೆ ನಾಪಿಸ್ತಾ ಇದ್ದೀನಿ ಅಂದರೆ, ಜನಗಳಿಗೆ ಏನೆಲ್ಲ ತೊಂದರೆ ಆಗ್ಬೋದು ಅಂತ. ಬೇಸಿಗೆ ಕಾಯಿಲೆಗಳೇ ಒಂದು ರೀತಿಯ ಡಿಫ್ರೆಂಟು. ಅದರೊಳಗಾಗಿ ನೋಡಿ, ಟೆಂಪ್ರೇಚರ್ ಜಾಸ್ತಿ ಆದಂಗೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಡಿಹೈಡ್ರೇಷನ್ ಆಗುತ್ತೆ. ನೀವು ನೋಡಿ, ವಾಟರ್ ಬ್ಯಾಲೆನ್ಸ್ ಅಂತೀವಿ ನಾವು. ದಿನಕ್ಕೆ ನಾವು ಕುಡಿದ ನೀರು 1.5 ರಿಂದ 2.5 ಲೀಟರ್ ನೀರು ಕುಡಿಬೇಕು. ಅದು ಯೂರಿನ್ ಔಟ್ಪುಟ್ 1.5 ಲೀಟರ್ ಇರ್ತದೆ ಪರ್ ಡೇ. ಸ್ವೆಟಿಂಗ್ ಇರುತ್ತೆ 500 ml. ನಮ್ಮ ಉಸಿರಿನಲ್ಲೇ 250 ml ನೀರು ಆಚೆ ಹೋಗಬೇಕು. ನಮ್ಮ ಮೋಷನಲ್ಲಿ ಒಂದು 250 ml. ಒಟ್ಟು 2.5 ಲೀಟರ್ ಬ್ಯಾಲೆನ್ಸ್ ಆಗಬೇಕು. ಅನ್ಫಾರ್ಚುನೇಟ್ಲಿ ಯಾವ ಡಿಹೈಡ್ರೇಷನ್ ಆಗುತ್ತಲ್ಲ, ಉಸಿರಿನಿಂದ ಕಷ್ಟ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಇವತ್ತು ಈ ನಮ್ಮ ಪೊಲ್ಯೂಟೆಡ್ ಸಿಟಿ, ವೆಹಿಕಲ್ ಸ್ಮೋಕ್ನಿಂದ, ಡಸ್ಟ್ನಿಂದ ನಿಮ್ಮ ಶ್ವಾಸಕೋಶಗಳಿಗೆ ಹೊಡೆತ ಬೀಳುತ್ತೆ. ಅದರೊಳಗಾಗಿ ನನಗೆ ಅಯ್ಯೋ ಅನ್ಸೋದು ಅಂದರೆ, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ನೋಡಿದ್ರೆ ಬಿಸಿಲಿನಲ್ಲಿ ನಿಂತು ಆ ಗಾಳಿ ಹೊಗೆ ಕುಡಿದು ಅವ್ರಿಗೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ. ಸೊ ಅನೇಕ ಜನಗಳಿಗೆ ಈ ಸಮ್ಮರ್ನಲ್ಲಿ ಸನ್ಸ್ಟ್ರೋಕಿನ ಜೊತೆಯಲ್ಲಿ ಉಸಿರಾಟದ ಕಷ್ಟಕ್ಕೆ ಏರ್ ಪೊಲ್ಯೂಷನ್ ಭಾಳ ಇಂಪಾರ್ಟೆಂಟ್. ನಾವು ಗಾರ್ಡನ್ ಸಿಟಿ ಅಂತ ಸುಮ್ಮನೆ ಅನ್ಕೋತೀವಿ, ಇದು ಅಲರ್ಜಿ ಸಿಟಿ ಆಫ್ ದ ವರ್ಲ್ಡ್. ಅಷ್ಟೊಂದು ಪೋಲೆನ್ಸು ನಮ್ಮ ಮೂಗಿನ ಮುಖಾಂತರ ನಮ್ಮ ಶ್ವಾಸಕೋಶಕ್ಕೆ ಹೋಗುತ್ತೆ. ಆದ್ದರಿಂದ ನಿಜವಾಗ್ಲೂ ನಾನು ಹೇಳ್ತೀನಿ, ಇಷ್ಟು ವರ್ಷದ ಅನುಭವದಲ್ಲಿ ಯಾರೇ ಪೊಲೀಸ್ ಕಾನ್ಸ್ಟೇಬಲ್ ನನ್ನ ಹತ್ರ ಟ್ರೀಟ್ಮೆಂಟಿಗೆ ಬಂದಾಗ ನಾನು ಅವ್ರ ಹತ್ರ ನನ್ನ ಕನ್ಸಲ್ಟೇಷನ್ ತಗೊಳ್ಳಿಕ್ಕೂ ನನಗೆ ಮನಸ್ಸಾಗೋದಿಲ್ಲ. ಸೊ ದಯವಿಟ್ಟು ಬೇಸಿಗೆಯಲ್ಲಿ ಹೆಚ್ಚಿನ ನೀರು ಕುಡೀರಿ, ಅನ್ನೆಸರಿ ಬಿಸಿಲಿಗೆ ಹೋಗಬೇಡಿ. ನೆಸೆಸಿಟಿ ಇದ್ದಾಗ, ಅದರೊಳಗೆ ಮಕ್ಕಳನ್ನಂತೂ ದಯವಿಟ್ಟು ಬಿಸಿಲಿಗೆ ಕಳಿಸ್ಬೇಡಿ. ಆದಷ್ಟು 2 ಸಾರಿ ತಣ್ಣೀರು ಸ್ನಾನ ಮಾಡಿ, ತೆಳುವಾದ ಬಟ್ಟೆಯನ್ನು ಹಾಕ್ಬೇಡಿ, ಕಾಟನ್ ಬಟ್ಟೆನ. ಅಂಡ್ ಮಕ್ಕಳಿಗೆ ಬಟ್ಟೆ ತೆಗೆದು ಮೈಯೆಲ್ಲ ತ್ಯಾವದ ಬಟ್ಟೆಯಲ್ಲಿ ಒರೆಸಿ. ಅಂಡ ಪದೇ ಹೇಳ್ತಾ ಇದ್ದೀನಿ, ಬೀದಿ ಸೈಡಿನ ಡ್ರಿಂಕ್ಸ್ನ ಸರಿಯಾಗಿ ಪ್ರಿಸರ್ವ್ ಮಾಡಿದಿರ ಕುಡಿಲಿಕ್ಕೆ ಹೋಗಬೇಡಿ. ಎಳ್ನೀರು ಇಸ್ ವೆರಿ ಸೇಫ್. ಮಜ್ಜಿಗೆ ಕುಡಿಬೋದು, ಬಟ್ ಎಲ್ಲೋ ಒಂದ್ ಕಡೆ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ನಾನು ಕಾಮೆಂಟ್ ಮಾಡ್ತಾ ಇಲ್ಲ. ಅವ್ರಿಗೂ ಒಂದು ಮನವಿ, ದಯವಿಟ್ಟು ನೀವು ಕೊಡುವಂತ ಹಣ್ಣುಗಳಾಗಲಿ, ಅದ್ರ ಮೇಲೆ ನೊಣ ಬಂದು ಕೂತ್ಕೊಂಡ್ರೆ ಕಾಲರ ಬರುತ್ತೆ, ಜಾಂಡೀಸ್ ಬರುತ್ತೆ. ನೊಣಗಳು ಕೂತ್ಕೊಳ್ಳದಂಗೆ ದಯವಿಟ್ಟು ಅದನ್ನ ಪ್ರಿಸರ್ವ್ ಮಾಡಿ, ಜನರಿಗೆ ಅದನ್ನ ಸಪ್ಲೈ ಮಾಡಿ, ನೀವು ಉದ್ಧಾರ ಆಗಿ ಜನಗಳ ಆರೋಗ್ಯವನ್ನು ಒಳ್ಳೇದಾಗ್ಲಿ ಅಂತ ನಾನು ತಿಳಿಸ್ಕೊಡ್ತೀನಿ. ನಮಸ್ಕಾರ, ಡಾಕ್ಟರ್ ಆಂಜನೇಯ.